ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಉತ್ತಮ ಮಳೆ ಆಗ್ತಾ ಇದೆ, ಆದರೆ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಇದು ಈಗ ರೈತರಿಗೆ ಟೆನ್ಷನ್ ಶುರುವಾಗಿರುವುದು. ಉತ್ತಮ ಮಳೆ ಆಗಿದೆ, ಆದರೆ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಯಾಕೆ? ರಸಗೊಬ್ಬರ ಕೊರತೆಯಿಂದ ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಗೊಬ್ಬರಕ್ಕಾಗಿ ಸೊಸೈಟಿಯತ್ತ ಅಲೆದಾಡ್ತಿದ್ದಾರೆ ರೈತರು. ದಿನಗಟ್ಟಲೆ ಕ್ಯೂ ನಿಂತರೂ ಯೂರಿಯಾ ಸಿಗ್ತಾ ಇಲ್ಲ. ಯಾಕೆ? ಸೊಸೈಟಿ, ಖಾಸಗಿ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಮಾತ್ರ ಕಾಣಿಸ್ತಾ ಇದೆ. ಬ್ಲಾಕ್ ನಲ್ಲಿ ಸೇಲ್ ಆಗ್ತಾ ಇದೆಯಾ ಯೂರಿಯಾ ಗೊಬ್ಬರ? ಹಾಗಾದ್ರೆ ಈ ಆರೋಪವೂ ಕೂಡ ಇದೆ. 2008ರ ಗೋಲಿಬಾರ್ ಮತ್ತೆ ನಡೆಯೋದು ಬೇಡ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕಾಗಿದೆ ರಾಜ್ಯ ಸರ್ಕಾರ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಇದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಅಗತ್ಯ ಯೂರಿಯಾ ಪೂರೈಸುವಂತೆ ಪತ್ರವನ್ನ ಬರೆದಿದ್ದಾರೆ. ಉತ್ತಮ ಮಳೆಯಾಗಿದೆ, ಆದರೆ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ರಸಗೊಬ್ಬರ ಕೊರತೆಯಿಂದ ರೈತರು ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಗಲು ರಾತ್ರಿ ಅನ್ನೋದೇ ಸೊಸೈಟಿ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎರಡು ಪಕ್ಷಗಳ ನಾಯಕರು ನಿರಂತರವಾಗಿ ಮಾತನಾಡ್ತಾನೆ ಇದ್ದಾರೆ. ಕೃಷಿ ಸಚಿವರು ಏನು ಹೇಳಿದ್ದಾರೆ ಹಾಗಾದ್ರೆ? ರಾಜ್ಯದಲ್ಲಿ ಯೂರಿಯಾ ಕೊರತೆ ಇದೆ ಅಂತ ಈ ಸಂದರ್ಭದಲ್ಲಿ ಕೃಷಿ ಸಚಿವರೇ ಒಪ್ಕೊಂಡಿದ್ದಾರೆ. ರಸಗೊಬ್ಬರ ಸರಬರಾಜು ಮಾಡ್ತಾ ಇದ್ದೇವೆ, ಕೇಂದ್ರದ ಜೊತೆಯೂ ಮಾತುಕತೆ ಮಾಡ್ತಾ ಇದ್ದೇವೆ. ಇದೇ ವೇಳೆ ನ್ಯಾನೋ ಯೂರಿಯಾ ಸರಬರಾಜು ಆಗಿದೆ. ಯೂರಿಯಾಕ್ಕೂ ನ್ಯಾನೋ ಯೂರಿಯಾಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ನ್ಯಾನೋ ಯೂರಿಯಾ ಬಗ್ಗೆ ರೈತರಿಗೆ ತಿಳುವಳಿಕೆ ಕೊಡೋದು ಯಾರು ಸ್ವಾಮಿ? ಇದು ಪ್ರಶ್ನೆನೇ. ಅವ್ರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇಲಾಖೆ ಕಡೆಯಿಂದ ಬೇಕಾಗುತ್ತೆ ರೈತರಿಗೆ. ನಮ್ಮ ಇಲಾಖೆ ಕಡೆಯಿಂದ ಜಿಲ್ಲಾ ಆಡಳಿತದಿಂದ ಎಷ್ಟು ಸಾಧ್ಯನೋ ಅಷ್ಟು ಕನ್ವಿನ್ಸ್ ಮಾಡಿ ಟೈಮ್ಲಿ ನಾವು ಸರಬರಾಜು ಮಾಡ್ತಾ ಇದೆ. ಸ್ವಲ್ಪ ನೀವೆಲ್ಲರೂ ಸಮಾಧಾನವಾಗಿ ಅದನ್ನು ಪರ್ಚೇಸ್ ಮಾಡಬೇಕು ಅನ್ನೋ ವಿನಂತಿ ನಾವೇನು ಮಾಡ್ತೀವಿ. ಅದರ ಜೊತೆಗೆ ಲೋಕಲಲ್ಲಿ ಶಾಸಕರು ಸಹ, ಮಂತ್ರಿಗಳು, ನಮ್ಮ ಇಲಾಖೆ ಜೊತೆಗೆ DC ಅವರು ಸಹ ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಮುಖ್ಯಮಂತ್ರಿಯವರು ಸಹ ಲೆಟ್ರ್ ಬರೆದಿದ್ದಾರೆ. ಆಮೇಲೆ ನಮ್ಮ ಸೆಕ್ರೆಟರಿ, ಕಮಿಷನರು ಸಹ ನಿರಂತರವಾಗಿ ಅಲ್ಲಿಯ ಸೆಂಟ್ರಲ್ ಅಧಿಕಾರಿಗಳ ಜೊತೆ ಫರ್ಟಿಲೈಸರ್ಸ್ ಮಿನಿಸ್ಟ್ರಿ ಮತ್ತು ಸೆಕ್ರೆಟರಿಯೇಟ್ಗೆ ಸಂಪರ್ಕದಲ್ಲಿದ್ದಾರೆ. ಸೊ ಎಲ್ಲ ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ. ಮತ್ತು ಇದ್ರ ಮೇಲೆ ನಾವು ನ್ಯಾನೋ ಯೂರಿಯಾ ಇದು ಆಲ್ ಓವರ್ ಕಂಟ್ರಿನಲ್ಲಿ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಏನು ಯೂರಿಯಾ ಮತ್ತು ನ್ಯಾನೋ ಯೂರಿಯಾಕ್ಕೂ ಮುಂಗಾರು ಭಾಳ ಅರ್ಲಿ ಪ್ರಾರಂಭ ಆಗಿದೆ. ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ. ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವರಿಗೆ ಇರಬೇಕಾಗಿತ್ತು. ಮತ್ತು ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆಯನ್ನು ಮಾಡೋದಿಲ್ಲ. ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು, ಬಿತ್ತನೆ ಬೀಜ ಅಲ್ಲೇ ಸ್ಟಾಕ್ ಇಡಬೇಕಾಗಿತ್ತು, ಕೊಪ್ಪಳದಲ್ಲಿ ಎಷ್ಟು ಇಡಬೇಕಾಗಿತ್ತು, ಶಿವಮೊಗ್ಗದಲ್ಲಿ ಎಷ್ಟು ಇರಬೇಕಾಗಿತ್ತು ಅನ್ನುವ ಅಂದಾಜು ಮಾನ್ಯ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು. ಹೆಚ್ಚು ಬಿತ್ತನೆ ಮಾಡ್ತಾ ಇದ್ದಾರೆ ಈ ಬಾರಿ ರೈತರು ಅಂತ ಹೇಳಿದರೆ ಅದಕ್ಕೆ ಅಗತ್ಯಕ್ಕೆ ಹೆಚ್ಚು ಯೂರಿಯಾ ಬೇಕಾಗಿತ್ತು ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ, ಮುಂಚಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತೆಗೆದುಕೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡಲಿಲ್ಲ. ಮುಂಗಾರು ಭಾಳ ಅರ್ಲಿ